ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ 82 ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಏನು ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ಇದ್ಕಿದ ಬೇಳೆ ಸಾಂಬಾರು. ಇದು ಮಾಡೋದು ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟ್ ಆಗಿರುತ್ತೆ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಹೇಗೆ ಮಾಡೋದು ಅಂತ, ಏನೇನು ಬೇಕು ಅಂತ. ಇದ್ಕಿದ ಅವರೆಕಾಳು ಫ್ರೆಶ್ ಆಗಿದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಮತ್ತು ದಪ್ಪದಾದರೆ ಈರುಳ್ಳಿ ಒಂದು, ದಪ್ಪದ ಒಂದು ಟೊಮೊಟೊ ಹಣ್ಣು, ಜೀರಿಗೆ, ಸಾಸಿವೆ, ಗಸಗಸೆ, ಕರ್ಬೇವಿನ ಸೊಪ್ಪು. ಇದ್ಕಿದ ಅವರೆಕಾಳು ಎಷ್ಟು ಫ್ರೆಶ್ ಆಗಿರುತ್ತೆ ಅಷ್ಟು ಟೇಸ್ಟಾಗಿ ಸಾಂಬಾರು ರೆಡಿ ಆಗುತ್ತೆ. ಸೊ ಈಗ ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಚಿಕ್ಕದಾದರೆ 2, ದಪ್ಪದಾದರೆ 1 ಈರುಳ್ಳಿ ಸಾಕು. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಗಸಗಸೆ, ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಜೀರಿಗೆ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೊಟೊ ಹಣ್ಣು ಹಾಕ್ಕೋಬೇಕು. ಟೊಮೊಟೊ ಹಣ್ಣು ಚಿಕ್ಕದಾದರೆ 2 ಟೊಮೊಟೊ ಹಣ್ಣು ಬೇಕು, ದಪ್ಪದಾದರೆ 1 ಸಾಕು. ಹುಳಿ ಟೊಮೊಟೊ ಹಣ್ಣಾದ್ರೂ, ತುಂಬ ಹುಳಿ ಟೊಮೊಟೊ ಹಣ್ಣಾದ್ರೂ ಒಂದೇ ಸಾಕು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಫ್ರೈ ಆದ ನಂತರ ತಣ್ಣಗಾದ್ಮೇಲೆ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಇದೇನು ಹುರ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ ಹಣ್ಣು, ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನಾವು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್ 1.5 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು. ಸೊ ಈ ಥರ ನುಣ್ಣಗೆ ರುಬ್ಕೊಬೇಕು. ಇದು ಮಸಾಲ ಈಗ ರೆಡಿಯಾಗಿದೆ. ಈಗ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅದೆಲ್ಲ ಚಟಪಟ ಅಂತ ಅಂದಮೇಲೆ ಇಟ್ಕಿರೋಂಥ ಕಾಳು ಏನಿತ್ತಲ್ಲ ಅವರೆಕಾಳು, ಅದನ್ನು ಹಾಕ್ಬೇಕಿದ್ರೊಳಗೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಹೋಗಬೇಕು. ಅವರೆಕಾಳ್ದು ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡೋ ಅಷ್ಟರಲ್ಲೇ ಕಾಳು ಅರ್ಧಂಬರ್ಧ ಬೆಂದ್ಬಿಟ್ಟಿರುತ್ತೆ. ಈಗ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು. ಯಾಕೆಂದರೆ ಕಾಳಿಗೆ ಉಪ್ಪು ಹಿಡಿಯಲ್ಲ, ಟೇಸ್ಟ್ ಇರಲ್ಲ, ಸಾಂಬಾರು ಟೇಸ್ಟಾಗಿ ಆಗೋಲ್ಲ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಕಾಳು. ಮಧ್ಯ ಮಧ್ಯ ಕೈ ಆಡ್ತಿರ್ಬೇಕು, ಇಲ್ಲಾಂದರೆ ತಳ ಒತ್ಬಿಡುತ್ತೆ. ಈ ರೀತಿ ನೋಡಿ ಚೆನ್ನಾಗಿ ಫ್ರೈ ಆದ ನಂತರ ಈಗೇನು ನಾವು ರುಬ್ಬಿಟ್ಕೊಂಡಿದ್ವಂತಲ್ಲ ಮಸಾಲ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಕುದಿಯೋಕ್ಕೆ ಬಿಡಬೇಕು. ಈಗ ಒಂದು ಸ್ವಲ್ಪ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗಿನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಅದನ್ನ ಕುದಿ ಬರಬೇಕು. ಮಸಾಲಾನ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು.
ಫ್ರೈ ಆಗಿ ಮುಚ್ಚಬೇಕು. ಒಂದು 2 to 3 ಮಿನಿಟ್ಸು ಕ್ಲೋಸ್ ಮಾಡಿ. ನೋಡಿ ಈ ಥರ ಹಿಂಗೆ ಮಸಾಲ ಹಿಂಗೆ ಕುದಿ ಬರಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆದು. ನಾವೆಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟಾಗಿ ಆಗುತ್ತೆ. ಈಗ ನೀರು ಆ್ಯಡ್ ಮಾಡ್ಕೋಬೇಕು. ಸೊ ನಿಮಗೆ ಯಾವ ಅದಕ್ಕೆ ಬೇಕೋ ನೀರು ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಈಗ ತುಂಬ ತೆಳುಗೆ ಬೇಕಾ ಅಥವಾ ತುಂಬ ಗಟ್ಟಿಗೆ ಬೇಕಾ, ನಿಮ್ಮ ಇದಾಗಿ ಹಾಕ್ಕೊಳ್ಳಿ. ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಮಾಮೂಲಿ ತಣ್ಣೀರೇ ಹಾಕ್ಕೊಳ್ಳಿ. ಇವಾಗ ಟೇಸ್ಟ್ ನೋಡಿ, ಉಪ್ಪು ಮತ್ತು ಖಾರ ಏನು ಬೇಕು ಅಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಕಾಳನ್ನ ಚೆನ್ನಾಗಿ ಈ ಥರ ಕುದಿನಲ್ಲಿ ಬೇಯಿಸ್ಕೊಳ್ಬೇಕು. ಸಾಂಬಾರು ಚೆನ್ನಾಗಿ ಕುದ್ದು ಕಾಳು ಬೆಂದರೆ ಇಟ್ಕಿದ ಅವರೆಕಾಳು ಸಾಂಬಾರು ರೆಡಿ. ತುಂಬಾ ಸಿಂಪಲ್ ಆ್ಯಂಡ್ ಈಸಿ. ನೀವು ಒಂದು ಸಲ ಮಾಡಿ ನೋಡಿ, ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.